ವಿಶ್ವದಾದ್ಯಂತ 2024ನೇ ಇಸ್ವಿಯನ್ನ ಬರಮಾಡಿಕೊಳ್ಳೋದಕ್ಕೆ ಸಂಭ್ರಮ ಸಡಗರ ನಡೀತಾ ಇದೆ. ಅದರಲ್ಲೂ ಬೆಂಗಳೂರು ಸೇರಿದ ಹಾಗೆ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಸೆಲೆಬ್ರೇಷನ್ ಮೂಡ್ ನಲ್ಲಿ ಜನ ಇದ್ದಾರೆ. ಇದರ ಬಗ್ಗೆ ನಾವು ಅಪ್ಡೇಟ್ಸ್ ಅನ್ನ ಮುಂದಿನ ಹಂತದಲ್ಲಿ ಕೊಡ್ತೀವಿ. ಆರಂಭದಲ್ಲಿ ಬಹಳ ಮುಖ್ಯವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಬಂಧನಕ್ಕೆ ಒಳಗಾಗಿದ್ದಂತ ಸಂಸದ ಪ್ರತಾಪ್ ಸಿಂಹ ಅವರ ಸಹೋದರ ವಿಕ್ರಮ್ ಸಿಂಹಗೆ ಜಾಮೀನು ಸಿಕ್ಕಿದೆ. ಆದರೆ ತಮ್ಮ ಸೋದರ ಅರೆಸ್ಟ್ ಆಗ್ತಿದ್ದಂತೆ ಈ ಪ್ರಕರಣ ರಾಜಕೀಯಕ್ಕೂ ಕೂಡ ತಿರುಗ್ತಾ ಇದೆ. ಈಗ ಸಂಸದ ಪ್ರತಾಪ್ ಸಿಂಹ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಷಡ್ಯಂತ್ರದ ಆರೋಪವನ್ನ ಮಾಡಿದ್ದಾರೆ. ಏನಿದು ಆರೋಪ, ಏನಿದು ಜಟಾಪಟಿ, ಮನಿ ರಿಪೋರ್ಟ್ ನೋಡೋಣ. ಬಂಧನಕ್ಕೊಳಗಾಗಿದ್ದ ಪ್ರತಾಪ್ ಸಿಂಹ ಸೋದರ ವಿಕ್ರಮ್ಗೆ ಜಾಮೀನು. ಪ್ರತಾಪ್ ಸಿಂಹನ್ ಸಹೋದರನಿಗೂ ಈ ಎಫ್ಐಆರ್ ಏನ್ ಸಂಬಂಧ ಇದೆ? ನ್ಯಾಯಾಲಯದಲ್ಲಿ ಸತ್ಯಕ್ಕೆ ಜಯ ಸಿಕ್ಕಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರತಾಪ್ ಸಿಂಹ ಆರೋಪಗಳ ಸುರಿಮಳೆ. ನಿಮ್ಮಂತ ತಂದೆ ಎಲ್ರಿಗೂ ಸಿಗಲ್ಲ ಸರ್. ನೀವೊಂದು ಬ್ರಿಲಿಯಂಟ್ ಫಾದರ್ ಸರ್. ಯಾರು ಅಪರಾಧ ಮಾಡ್ತಾರೆ ಅವ್ರಗಳ ಮೇಲೆ ಮಾತ್ರ ಕಾನೂನು ಪ್ರಯೋಗ. ವ್ಯವಸ್ಥಿತ ಷಡ್ಯಂತ್ರ ಎಂದ ವಿಕ್ರಮ್, ತಪ್ಪು ಮಾಡಿದ್ರೆ ಶಿಕ್ಷೆ ಎಂದ ಸಚಿವ. ರಾಜಕೀಯ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇದನ್ನು ನಾನು ಖಂಡನೆ ಮಾಡ್ತೇನೆ. ಸಂಸದ ಪ್ರತಾಪ್ ಸಿಂಹ ಅವರ ಸೋದರ ವಿಕ್ರಮ್ ಸಿಂಹ ಬಂಧನ ಪ್ರಕರಣ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ಆರೋಪ ಪ್ರತ್ಯಾರೋಪಕ್ಕೆ ವೇದಿಕೆಯಾಗಿದೆ. ಸರ್ಕಾರಿ ಗೋಮಾಳದಲ್ಲಿನ ಮರಗಳ ಮಾರಣ ಹೋಮ ಪ್ರಕರಣ ಸಂಬಂಧ ಅರಣ್ಯ ಇಲಾಖೆ ಅಧಿಕಾರಿಗಳು ನಿನ್ನೆ ವಿಕ್ರಮ್ ಸಿಂಹರನ್ನ ಅರೆಸ್ಟ್ ಮಾಡಿದ್ರು. ತಮ್ಮ ಸಹೋದರನ ಬಂಧನ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿರುವ ಸಂಸದ ಪ್ರತಾಪ್ ಸಿಂಹ ನೇರವಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆರೋಪ ಮಾಡಿದ್ದಾರೆ. ತಮ್ಮ ಮಗನಿಗಾಗಿ ಸಿಎಂ ಸಿದ್ದರಾಮಯ್ಯ ನನ್ನ ಟಾರ್ಗೆಟ್ ಮಾಡಿದ್ದಾರೆ. ವಿಕ್ರಮ್ ಸಿಂಹ ಅರೆಸ್ಟ್ ಆಗಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯನವರೇ ಕಾರಣ ಅನ್ನೋ ರೀತಿ ಪರೋಕ್ಷವಾಗಿ ಆರೋಪ ಮಾಡಿರುವ ಸಂಸದ ಪ್ರತಾಪ್ ಸಿಂಹ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮ ಮಗನನ್ನ ನಿಲ್ಲಿಸಿ ಗೆಲ್ಲಿಸಲು ಸಿಎಂ ಸಿದ್ದರಾಮಯ್ಯ ಹೀಗೆಲ್ಲ ಮಾಡ್ತಿದ್ದಾರೆ. ನೀವೊಬ್ಬ ಬ್ರಿಲಿಯಂಟ್ ಫಾದರ್, ಪೊಲಿಟಿಷಿಯನ್ ಅಂದ್ರು. ನಿಮ್ಮಂತ ತಂದೆ ಎಲ್ರಿಗೂ ಸಿಗಲ್ಲ ಸರ್. ನೀವೊಂದು ಬ್ರಿಲಿಯಂಟ್ ಫಾದರ್ ಸರ್. ನೀವು ನಿಜವಾಗ್ಲೂ ನಿಮ್ಮನ್ನು ಮೆಚ್ಚಿದ್ದೀನಿ. ನಿಮಗೆ ಸಾಷ್ಟಾಂಗ ನಮಸ್ಕಾರಗಳು. ನಿಮ್ಮಂಥ ತಂದೆ ಎಲ್ಲ ಮಕ್ಕಳಿಗೂ ಸಿಗಲ್ಲ ಸರ್. ಮಗನ ಭವಿಷ್ಯಕ್ಕೋಸ್ಕರ, ಮಗನನ್ನು ಲೋಕಸಭಾ ಚುನಾವಣೆ ನಿಲ್ಲಿಸಿ ಗೆಲ್ಸೋದಕ್ಕೋಸ್ಕರ, ಅದಕ್ಕೆ ಪ್ರತಾಪ್ ಸಿಂಹ ಅಡ್ಡಿಯಾಗಿದ್ದಾನೆ, ಅವ್ನ ಕುಟುಂಬನೇ ಮುಗಿಸೋಣ ಅಂತ ಹೇಳ್ಬಿಟ್ಟು ಇಷ್ಟು ಹೋರಾಟ ಮಾಡ್ತಿರಲ್ಲ ಸರ್ ಮಗನ ಭವಿಷ್ಯಕ್ಕೋಸ್ಕರ. ಇಂಥ ತಂದೆ ಎಲ್ಲರಿಗೂ ಸಿಗಲ್ಲ ಸರ್. ಇದಾಗಿ 2 ಗಂಟೆಯಲ್ಲಿ ನಿಮ್ಮ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದಲ್ಲಿ, ಫೇಸ್ಬುಕ್ನಲ್ಲಿ ಪ್ರತಾಪ್ ಸಿಂಹನ ತಮ್ಮ ಮರಗಳತನ ಮಾಡಿದ್ದಾನೆ ಅಂತ ನೀವು ಪೋಸ್ಟ್ ಹಾಕ್ತೀರಿ. ಯಾರಿಗೂ ಗೊತ್ತಿಲ್ಲ. ನಿಮ್ಮ ಕಾಂಗ್ರೆಸ್ ಇದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಬರುತ್ತೆ. FIR ಇರೋದು ಜಯಮನ್ ಮೇಲೆ, ರಾಕೇಶ್ ಶೆಟ್ಟಿ ಮೇಲೆ, ಇನ್ನೊಬ್ಬ ರವಿ ಅಂತ ಅವನು ಅಬ್ಸ್ಕ್ಯಾಂಡ್ ಆಗಿರೋದು. ಪ್ರತಾಪ್ ಸಿಂಹನ್ ಸಹೋದರನಿಗೂ ಈ FIRಗೂ ಏನು ಸಂಬಂಧ ಇದೆ ಸರ್? ನಿಮ್ಮ ಮಗನ ಭವಿಷ್ಯಕ್ಕೋಸ್ಕರ ನನ್ನ ಕುಟುಂಬನೂ ಕೂಡ ನೀವು ಮುಗಿಸೋಕೆ ಹೊರಟಿದ್ದೀರಿ ಸರ್. ಮನೆಯಲ್ಲಿ ನಮ್ಮ ವಯೋವೃದ್ಧ ತಾಯಿ ಇದ್ದಾಳೆ ಸರ್, ಅವಳನ್ನೂ ಅರೆಸ್ಟ್ ಮಾಡಿಬಿಡಿ ಸರ್. ಪರವಾಗಿಲ್ಲ, ನನ್ನ ತಂಗಿ ಇದ್ದಾಳೆ, ಅವಳನ್ನೂ ಅರೆಸ್ಟ್ ಮಾಡಿ. ನಮ್ಮ ಕುಟುಂಬನ ಮುಗಿಸ್ಬೇಕು ಅಂತ ಹೊರಟಿದ್ದೀರಿ. ಆಯ್ತು ಬಿಡಿ, ನಿಮ್ಮ ಕುಟುಂಬ ರಾಜಕಾರಣನೇ ಮುಂದುವರಿಲಿ. ಇನ್ನು ಇಂದು ವಿಚಾರಣೆಗೆ ಕರೆದೊಯ್ಯುವ ವೇಳೆ TV9ಗೆ ಪ್ರತಿಕ್ರಿಯೆ ನೀಡಿರುವ ವಿಕ್ರಮ್ ಸಿಂಹ, ತಮ್ಮನ್ನ ಇದರಲ್ಲಿ ಸಿಲುಕಿಸಲಾಗಿದೆ, ಇದರ ಹಿಂದೆ ವ್ಯವಸ್ಥಿತ ಪಿತೂರಿ ಇದೆ, ಯಾರು ಪಿತೂರಿ ಮಾಡ್ತಿದ್ದಾರೆ ಅಂತ ಟೈಮ್ ಬಂದಾಗ ಹೇಳ್ತೀನಿ ಎಂದಿದ್ದಾರೆ. ನಿಷ್ಠಾವಂತ ಅಧಿಕಾರಿ ಯಾರನ್ನ ಹೇಳ್ತೀರಿ, ಅವ್ರ ದಿಕ್ಕ ಯಾರಿಗೆ ಹೇಳ್ತೀನಿ. ನನ್ನನ್ನ ವ್ಯವಸ್ಥಿತವಾಗಿ ಇನ್ನು ವಿಕ್ರಮ್ ಸಿಂಹ ಮತ್ತು ಪ್ರತಾಪ್ ಸಿಂಹ ಆರೋಪದ ಕುರಿತು ಪ್ರತಿಕ್ರಿಯೆ ನೀಡಿರುವ ಸಿಎಂ ಸಿದ್ದರಾಮಯ್ಯ, ಕಾನೂನು ಉಲ್ಲಂಘಿಸಿದ್ರೆ ಅರೆಸ್ಟ್ ಮಾಡ್ತಾರೆ, ಸುಮ್ನೆ ಯಾಕೆ ಮಾಡ್ತಾರೆ ಅಂತ ಪ್ರಶ್ನಿಸಿದ್ದಾರೆ. ಇನ್ನು ಗೃಹ ಸಚಿವ ಪರಮೇಶ್ವರ್ ಮತ್ತು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪ್ರತಾಪ್ ಸಿಂಹ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಕಾನೂನು ಉಲ್ಲಂಘನೆ ಮಾಡ್ತಾರೆ, ಅವ್ರು ಅರೆಸ್ಟ್ ಮಾಡ್ತಾರೆ. ನಮ್ಮ ಸರ್ಕಾರದಲ್ಲಿ ನಿರಪರಾಧಿಗಳನ್ನ ತೊಂದರೆ ಆಗ್ಲಿಕ್ಕೆ ಬಿಡಲ್ಲ. ನಿರಪರಾಧಿಗಳ ಮೇಲೆ ಕಾನೂನನ್ನ ಪ್ರಯೋಗ ಮಾಡಲ್ಲ. ಯಾರು ಅಪರಾಧ ಮಾಡ್ತಾರೋ ಅವ್ರಗಳ ಮೇಲೆ ಮಾತ್ರ ಕಾನೂನು ಪ್ರಯೋಗ ಮಾಡಲ್ಲ. ಪ್ರಭಾವಿ ವ್ಯಕ್ತಿಗಳ ಸಹೋದರರಿದ್ದಾರೆ, ಅವರ ಪರಿವಾರದವರಿದ್ದಾರೆ ಅಂತೇಳಿ ಅವರಿಗೊಂದು ಬೇರೆ ಕಾಯ್ದೆ ಇದೆಯಾ? ಇವತ್ತು ನಿಷ್ಪಕ್ಷಪಾತವಾದಂಥ ಒಂದು ತನಿಖೆ ನಡೀತಾ ಇದೆ. ನಮಗಂತೂ
ವಿಕ್ರಮ್ ಸಿಂಹ ಪ್ರತಾಪ್ ಸಿಂಹ ಅವರ ಸಹೋದರ ಇದ್ದಾರೆ ಅಂತಲೂ ಮಾಹಿತಿ ಇಲ್ಲ. ತನ್ನ ತಮ್ಮನನ್ನು ರಕ್ಷಣೆ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ರಾಜಕೀಯ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇದನ್ನು ನಾನು ಖಂಡನೆ ಮಾಡ್ತೀನಿ. ನೀವು ಪರ್ಮಿಷನ್ ಇಲ್ಲದೆ ಇದೆಲ್ಲ ಮಾಡಿದ್ದೀರಾ ಅಂತ ಹೇಳಿದಾಗ ಕಾನೂನು ಪ್ರಕಾರ ಕ್ರಮ ತಗೊಂಡಿದ್ದಾರೆ. ಅದರಲ್ಲಿ ಮುಖ್ಯಮಂತ್ರಿಗಳದ್ದೇನಿದೆ ಅಥವಾ ಬೇರೆಯವ್ರದ್ದೇನಿದೆ, ಅನವಶ್ಯಕವಾಗಿ ಇದಕ್ಕೆ ಒಂಥರ ರಾಜಕೀಯದ ಬಣ್ಣ ಕೊಡೋಕೆ ಹೋಗ್ತಾರೆ ಎಲ್ಲದಕ್ಕೂ. ಅಷ್ಟಕ್ಕೂ ಏನಿದು ಕೇಸ್ ಅಂದ್ರೆ ಹಾಸನ ಜಿಲ್ಲೆ ನಂದಗೊಂಡನಹಳ್ಳಿಯಲ್ಲಿ ಜಯಮ್ಮ ಅನ್ನೋರಿಗೆ ಸೇರಿದ 3.10 ಎಕರೆ ಜಮೀನನ್ನ ವಿಕ್ರಮ್ ಸಿಂಹ ಗುತ್ತಿಗೆ ಪಡೆದಿದ್ರು. ಜಮೀನಲ್ಲಿ ಶುಂಠಿ ಬೆಳೆಯುವುದಾಗಿ ವಿಕ್ರಮ್ ಅಗ್ರಿಮೆಂಟ್ ಮಾಡಿಕೊಂಡಿದ್ರು. 2024 ಜನವರಿ 24ರಿಂದ ಅಗ್ರಿಮೆಂಟ್ ಜಾರಿಗೆ ಬರಲಿದೆ. ಜನವರಿ 24ರ ಬಳಿಕ ವಿಕ್ರಮ್ ಸಿಂಹಗೆ ಭೂಮಿ ಹಸ್ತಾಂತರ ಆಗಲಿದೆ. ಆದರೆ ಅಗ್ರಿಮೆಂಟ್ ಜಾರಿಗೂ ಮುನ್ನವೇ ನೋಂದಾಯಿತ ಜಾಗದಲ್ಲಿ ಮರ ಕಡಿದಿದ್ದ ಬಗ್ಗೆ ದೂರು ದಾಖಲಾಗಿದೆ. ಡಿಸೆಂಬರ್ 16ರಂದು ಗ್ರಾಮಕ್ಕೆ ತೆರಳಿದ್ದ ತಹಶೀಲ್ದಾರ್ ಮಮತಾ 126 ಮರಗಳ ಮಾರಣ ಹೋಮ ಪ್ರಕರಣ ಬೆಳಕಿಗೆ ತಂದಿದ್ರು. ಬಳಿಕ ರಾಕೇಶ್ ಶೆಟ್ಟಿ ಹಾಗೂ ಜಯಮ್ಮ ವಿರುದ್ಧ ಅರಣ್ಯಾಧಿಕಾರಿಗಳು ಎಫ್ಐಆರ್ ದಾಖಲಿಸಿದ್ರು. ಮರ ಕಡಿಯಲು ವಿಕ್ರಮ್ ಸಿಂಹ ಪಾತ್ರದ ಬಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ವರದಿ ನೀಡಿದ್ರು. ಹೀಗಾಗಿ ನಿನ್ನೆ ಬಂಧಿಸಿದ್ರು. ಇಂದು ವೈದ್ಯಕೀಯ ಪರೀಕ್ಷೆ ನಡೆಸಿ ವಿಚಾರಣೆ ನಡೆಸಿದ್ರು. ಸಂಜೆ ವೇಳೆಗೆ ಬೇಲೂರಿನ ಹಿರಿಯ ಸಿವಿಲ್ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಜಡ್ಜ್ ವಿಕ್ರಮ್ ಸಿಂಹಗೆ ಷರತ್ತು ಇಲ್ಲದೆ ಜಾಮೀನು ನೀಡಿದ್ದಾರೆ. ಅಷ್ಟಕ್ಕೂ ಕರ್ತವ್ಯ ಲೋಪದ ಅಡಿಯಲ್ಲಿ ಹಾಸನದ ಡಿಎಫ್ಒ ಮೋಹನ್ ಕುಮಾರ್, ಎಎಸ್ಎಫ್ ಪ್ರಭುಗೌಡ ಬಿರದಾರ್, ಆರ್ಎಫ್ಒ ವಿನಯ್ ಕುಮಾರ್ ಸೇರಿ 5 ಅಮಾನತ್ತಾಗಿದ್ದಾರೆ. ಆದರೆ ಇವತ್ತು ಅವರ ಸಮ್ಮುಖದಲ್ಲೇ ವಿಚಾರಣೆ ನಡೆದಿರೋದು ಮತ್ತೊಂದು ಅನುಮಾನಕ್ಕೆ ಕಾರಣವಾಗಿದೆ. ಮಂಜುನಾಥ್ ಕೆಬಿ, ಟಿವಿ9 ಹಾಸನ.